ನಾವು ಲಂಚ್ ಮುಗಿಸ್ಕೊಂಡು ಈಗ ರೂಮ್ಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಇವತ್ತಿಗೆ ಬ್ರೇಕ್ ತಗೊಂಡು ಆಮೇಲೆ ಸಂಜೆ ಬೆಲಾಜಿಯೋ ಶೋ ನೋಡೋಕ್ಕೆ ಹೋಗೋದಿದೆ. ಸೊ ಮತ್ತೆ ರೆಡಿಯಾಗಿ ಆ ಶೋನ ಮುಗಿಸ್ಕೊಂಡು ಹೇಗಿದೆ ಅಂತ ನೋಡಬೇಕು. A few moments later that same evening. ಸೊ ಇದು ನಮ್ಮದು ಸೆಕೆಂಡ್ ಈವ್ನಿಂಗ್ ಲಾಸ್ ವೇಗಸ್ಸಲ್ಲಿ. ಸೊ ಈಗ ನಾವು ರೆಡಿಯಾಗಿ ಹೊರಟಿದ್ದೀವಿ ಬೆಲಾಜಿಯೋ ಶೋ ಅಂತ. ನಾವು ಬೆಳಿಗ್ಗೆ ಎಲ್ಲ ಸುತ್ತಾಡಿ ಸಂಜೆ ಒಂದು ಬ್ರೇಕ್ ತಗೊಂಡು ಮತ್ತೆ ರೆಡಿಯಾಗಿ ಬೆಲಾಜಿಯೋ ಶೋಗೆ ಅಂತ ಹೊರಟಿದ್ದೇವೆ. ಆದರೆ ಅನ್ಫಾರ್ಚುನೇಟ್ಲಿ ಅಲ್ಲಿ ಫೋನ್ ಆ್ಯಂಡ್ ವಿಡಿಯೋ ರೆಕಾರ್ಡಿಂಗ್ ಅಲೌಡ್ ಇಲ್ಲ. ಸೊ ಪ್ರೊಬ್ಯಾಬ್ಲಿ ನಾನು ತೋರ್ಸೋಕ್ಕೆ ಚಾನ್ಸ್ ಇಲ್ಲ. ನನಗೆ ತುಂಬ ಬೇಜಾರಾಗ್ತಿದೆ. ಬಟ್ ನಾನು ನೋಡಿ ಹೇಗಿದೆ ಅಂತ ನಿಮಗೆ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾವು ಇಷ್ಟು ದಿನ ವೇಗಸ್ನ ಡೇ ಟೈಮಲ್ಲಿ ನೋಡಿದ್ದು, ಈಗ ನೋಡಿ ವೇಗಸ್ ನೈಟ್ಗೆ ಹೇಗೆ ಜಗಮಗಿಸ್ತಿದೆ. ಈ ವೇಗಸ್ ಸಿಟಿ ಎಂದಿಗೂ ನಿದ್ರಿಸೋದಿಲ್ಲ. ಈ ವ್ಯೂ ಅಲ್ಲಿ ವೇಗಸ್ನ ಮ್ಯಾಜಿಕಲ್ ವೈಬ್ ಕತೆ ಹೇಳ್ತಾ ಇದೆ. ನಗರದ ಗದ್ದಲ ಹೊರಗಡೆ ಇರಬಹುದು, ಆದರೆ ನಮ್ಮ ರೂಮಿಂದ ಈ ವ್ಯೂ ಮೌನವಾಗಿ ಆ ಬೆಳಕು ನನ್ನನ್ನು ಹಿಪ್ನೋಟೈಸ್ ಮಾಡಿದಾಗಿತ್ತು. ನಾವು ಡಿನ್ನರ್ಗೆ ರಿಸರ್ವೇಶನ್ ಮಾಡಿದ್ರಿಂದ ಟೈಮ್ಗೆ ಅಲ್ಲಿ ಹೋಗೋದಿದೆ, ಅಲ್ಲಿಂದ ಶೋಗೂ ಹೋಗೋದಿದೆ. ಇದು ಬೆಲಾಜಿಯೋದಲ್ಲಿ ಇರುವ ಇಟಾಲಿಯನ್ ಕುಲಿನರಿ ಫೈನ್ ಡೈನ್ ರೆಸ್ಟೋರೆಂಟ್ ಲ್ಯಾಗೋ ಅಂತ. ಇದು ಪ್ರೈಮ್ ಆ್ಯಂಡ್ ಸ್ಪೆಷಲ್ ಸ್ಪಾಟಲ್ಲಿದೆ. ಯಾಕೆ ಅಂತ ಸ್ವಲ್ಪ ಹೊತ್ತಲ್ಲೇ ನೀವೇ ದಂಗಾಗಿ ನೋಡ್ತೀರಾ. ಫೈನ್ ಡೈನ್ ಆಂಬಿಯನ್ಸ್ ತುಂಬ ಚೆನ್ನಾಗಿತ್ತು. ನಾವು ಆರ್ಡರ್ ಮಾಡಿದ್ದೆಲ್ಲ ವೆಜಿಟೇರಿಯನ್ ಫುಡ್. ಇದು ವಿಪ್ಡ್ ರಿಕೋಟಾ, ಇದು ಕಪ್ರೇಸಿ. ಇದರಲ್ಲಿ ಟೊಮ್ಯಾಟೊ, ಚೀಸ್ ಮತ್ತೆ ಸೀಸನ್ಡ್ ಫ್ಲೇವರ್ ಇದೆ. ಇದು ರೋಸ್ಟೆಡ್ ಮಶ್ರೂಮ್ಸ್. ಇದನ್ನು ಫ್ರೈಡ್ ಆನಿಯನ್ಸ್, ಚೀಸ್ ಮತ್ತು ಇಟಾಲಿಯನ್ ಹರ್ಬ್ಸ್ ಇಂದ ಸೀಸನ್ ಮಾಡಿದ್ದಾರೆ. ಇದು ಎಗ್ ಪ್ಲಾಂಟ್ ಮಿಲನೇಸೆ. ಕಪ್ಪು ಬದನೆಕಾಯಿನ ಫ್ಲಾಟ್ ಆಗಿ ಕಟ್ ಮಾಡಿ ಫ್ರೈ ಮಾಡಿ ಅದರ ಮೇಲೆ ಈ ಟೊಮ್ಯಾಟೊ ಪ್ಯೂರಿ, ಚೀಸ್, ಗ್ರೀನ್ ಹರ್ಬ್ಸ್ ಇಂದ ಮಾಡಿದ್ದಾರೆ. ಇದರ ಹೆಸರು ನಿಯೋಕಿ ಅಂತ. ಇದು ಬಟಾಟೆಯನ್ನು ಬೇಯಿಸಿ ಗ್ಯೂಚಿ ಹಿಟ್ಟು ಮಿಕ್ಸ್ ಮಾಡಿ ಆ ಶೇಪ್ಗೆ ಮಾಡಿ ಚೀನಿಕಾಯಿಯ ಪೇಸ್ಟ್ ಅಲ್ಲಿ ಹಾಕ್ತಾರೆ. ಈ ಇಟಾಲಿಯನ್ ಫೈನ್ ಡೈನ್ ಎಕ್ಸ್ಪೀರಿಯನ್ಸ್ ಬರೀ ಒಂದು ಊಟ ತಿನ್ನೋದು ಅಂತಲ್ಲ, ಅಲ್ಲಿಯ ಕ್ಲಾಸಿ ಅಪ್ಸ್ಕೇಲ್ ವೈಬ್, ಆಂಬಿಯನ್ಸ್, ಆ ಫೀಲೇ ಬೇರೆ, ಒಂಥರ ಔಟ್ ಆಫ್ ದ ವರ್ಲ್ಡ್ ತರ. ಈ ಶೆಫ್ ಅವರು ಫುಡ್ನ ಒಂದು ಪೀಸ್ ಆಫ್ ಆರ್ಟ್ ತರ ಮಾಡ್ತಾರೆ. ಕಟ್ ಮಾಡಿ ತಿನ್ನೋದಾ ಇಲ್ಲ ನೋಡ್ತಾನೆ ಇರೋದಾ ಗೊತ್ತಾಗಲ್ಲ. ನಾನು ಪ್ರೈಮ್ ಸ್ಪಾಟ್ ಅಂತ ಆಗ ಹೇಳಿದೆ ಅಲ್ಲ, ನೆನ್ಪಿದ್ಯಾ? ಇದಕ್ಕೇನೆ. ನೀವು ನೋಡ್ತಾ ಇರೋದು ಬೆಲಾಜಿಯೋದ ಅದ್ಭುತವಾದ ಫೌಂಟೇನ್. ಇದನ್ನು ಡೀಟೇಲ್ ಆಗಿ ಇನ್ನೊಂದು ಎಪಿಸೋಡಲ್ಲಿ ನೋಡೋಣ. ಈಗ ನಮಗೆ ಬೆಲಾಜಿಯೋ ಶೋಗೆ ಹೋಗ್ಲಿಕ್ಕೆ ಟೈಮ್ ಆಗ್ತಾ ಇದೆ. ನಾವೀಗ ಹೋಗ್ತಾ ಇದ್ದೇವೆ ಬೆಲಾಜಿಯೋದ ಓ ಥಿಯೇಟರ್. ಇಲ್ಲಿಯ ಶೋ ನಡೆಸುವವರು ಸರ್ಕ್ ಡ್ಯೂ ಸೊಲೈ. ಇದೊಂದು ಕೆನಡಿಯನ್ ಎಂಟರ್ಟೈನ್ಮೆಂಟ್ ಕಂಪನಿ. ಇದು ಅವರ ಸ್ಟೋರ್. ಇಲ್ಲಿ ಅವರದ್ದೇ ಥೀಮ್ನ ಕಾಸ್ಟ್ಯೂಮ್, ಮಾಸ್ಕ್, ಸುವೆನೀರ್ಸ್ ಸಿಗುತ್ತೆ. ಸ್ಟೇಜ್ ಪರದೆಯ ಹಿಂದಿನ ಪರ್ಫಾರ್ಮೆನ್ಸ್ ಮೈ ಝುಮ್ ಅನ್ನಿಸುವ ರೀತಿಯಲ್ಲಿದೆ. ಸ್ಟೇಜ್ನ ಪೂಲ್ ಥರ ಚೇಂಜ್ ಮಾಡ್ತಾರೆ. 60 ಫೀಟ್ ಹೈಟಿಂದ ಡೈವ್ ಮಾಡ್ತಾರೆ. ಕಂಟೆಂಪರರಿ ಸ್ಟೈಲ್ನ ಡಾನ್ಸ್, ಡ್ರಾಮಾ, ಮ್ಯೂಸಿಕ್ ಇರುತ್ತೆ. ಯಾವುದೇ VFX ಸ್ಪೆಷಲ್ ಇಫೆಕ್ಟ್ಸ್ ಇಲ್ಲದೆ ಲೈವ್ ಆಗಿ ಹಾಲಿವುಡ್ ಲೆವೆಲಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಈ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರೋದು ಶೋ ಇಂದ ಇನ್ಸ್ಪೈರ್ಡ್ ಆದ ಸ್ಟ್ಯಾಚ್ಯೂಸ್. ಈ ಶೋ ಅಲ್ಲಿ ಹೈಲಿ ಎಕ್ಸ್ಪರ್ಟ್ ಅಕ್ರೋಬ್ಯಾಟ್ಸ್, ಸ್ಕೂಬಾ ಡೈವರ್ಸ್, ಸ್ವಿಮ್ಮಿಂಗ್ ಸ್ಕಿಲ್ ಜೊತೆ ಕಾಮಿಡಿ, ಕಂಟೆಂಪರರಿ ಡಾನ್ಸ್ ಪರ್ಫಾರ್ಮರ್ಸ್ ಇದ್ದಾರೆ. ಈ ಸರ್ಕ್ಯೂ ಡ್ಯೂ ಸೊಲೆ ಅವರ ಅಫಿಷಿಯಲ್ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ನೀವು ಅವರ ಪರ್ಫಾರ್ಮೆನ್ಸ್ ಮಿಸ್ ಮಾಡದೆ ನೋಡಬೇಕಾದ್ದೆ. ನಮಗೆ ವಿಡಿಯೋದ ರಿಸ್ಟ್ರಿಕ್ಷನ್ಸ್ ಇದೆ. ನಾವು ರೀಚ್ ಆಗುವಾಗ ಅವರು ಆಡಿಯನ್ಸ್ ಇಂಟರಾಕ್ಷನ್ ಕಾಮಿಡಿ ಮಾಡ್ತಾ ಇದ್ರು. ನೀವು ಸಹ ನೋಡಿ ಎಂಜಾಯ್ ಮಾಡಿ. ನನ್ನ ವಿಡಿಯೋ ನೋಡ್ತಾ ಇರೋದಕ್ಕೆ ಧನ್ಯವಾದಗಳು. ಈ ಟ್ರಾವೆಲ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗಾದರೆ ನಿಮ್ಮ ಸಬ್ಸ್ಕ್ರೈಬ್ ಮತ್ತು ಲೈಕ್ಸಿಂದ ನನಗೆ ಹಾರೈಸುತ್ತಾ ಆಶೀರ್ವದಿಸಿ ವಿಡಿಯೋನ ಮುಂದುವರಿಸೋಣ.
Aqui não, amor. ಹೋಟೆಲು ಮೊದಲು ಕುದುರೆ ಎಲ್ಲ ಹಿಂಗೆ ಹಾಕ್ಕೊಂತ ಇದ್ರು ಬೈಕ್ ಹಾಕೊಂಡು ಬೇಕಂತಲ ನೀರಾ ಹುಡುಗಿಯರ್ದು ಅದು ತೆಗ್ದೆ ಓ ಬರ್ತಾ ಇದ್ದಾಳ ಇದೇ ಶೋ Olha lá em cima, gente. Pits. Oh my god. ಬ್ರಿಟಿಷ್ ಥರ ಇದೆ ಅವ್ನು ನೋಡು ಪಾಪ ಈಸ್ ಲೈಕ್ ಬ್ಲ್ಯಾಂಕ್ ಏನ್ ಮಾಡ್ಲಿ ರೆಡ್ಡಲ್ಲಿ ರೆಡ್ ಕಾಣಿಸಲ್ಲ ಪರದೆಯ ಹಿಂದಿನ ಮಾಯಾಕರ ರಹಸ್ಯ ಡಿಸ್ಕ್ರಿಪ್ಷನ್ನ ಲಿಂಕ್ನಲ್ಲಿ ನೋಡಿ ಪ್ಲೀಸ್. ಇಲ್ಲಿಯವರೆಗೆ ತಾಳ್ಮೆ ಕುತೂಹಲದಿಂದ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮಗೆ ಮನೋರಂಜಿಸಿದ್ದೀನಿ ಅಂತ ಭಾವಿಸುತ್ತೇನೆ. ಹೀಗೇ ಇಂಥ ವಿಡಿಯೋಸ್ನ ಮುಂದೆಯೂ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಕಮೆಂಟ್ಸನ್ನು ಓದಲು ನಾನು ಕುತೂಹಲದಿಂದ ಕಾಯ್ತಿರುವೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.